ವೈರಸ್ ಸೋಂಕಿನಿಂದ ಕೇವಲ ಜ್ವರ, ನೆಗಡಿ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಕೂಡ ಬರಬಹುದು ಅನ್ನೋದು ನಿಮಗೆ ಗೊತ್ತಿತ್ತಾ? ಈ ವಿಡಿಯೋದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣವಾದ ಒಂದು ವೈರಸ್ನ ಬಗ್ಗೆ ತಿಳಿದುಕೊಳ್ಳೋಣ. ನಾನು ನಿಮ್ಮ ಡಾಕ್ಟರ್ ರೂಪಶ್ರೀ, ಪಥಾಲಜಿಸ್ಟ್. ಭಾರತದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಒಂದು ಮಹಿಳೆಯರಲ್ಲಿ ಉಂಟಾಗುವ ಸಾಮಾನ್ಯ ಕ್ಯಾನ್ಸರ್ ಆಗಿದ್ದು, ಪ್ರತಿ ವರ್ಷ ಸಾವಿರಾರು ಮಹಿಳೆಯರು ಇದರಿಂದ ಸಫರ್ ಮಾಡ್ತಿದ್ದಾರೆ. ಸರ್ವೈಕಲ್ ಕ್ಯಾನ್ಸರ್ ಬಂದು HPV ಅನ್ನೋ ಒಂದು ವೈರಸ್ ಸೋಂಕಿನಿಂದ ಉಂಟಾಗುತ್ತೆ. ಈಗ ಭಾರತದಲ್ಲಿ HPV ಲಸಿಕೆ ಲಭ್ಯವಿದ್ದು, ಇದರಿಂದ ಬಹುತೇಕ ಕ್ಯಾನ್ಸರ್ನ ತಡೆಗಟ್ಟಬಹುದಾಗಿದೆ. HPV ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಒಂದು ಕಾಮನ್ ವೈರಸ್ ಆಗಿದ್ದು, ಇದು ಚರ್ಮದಿಂದ ಚರ್ಮಕ್ಕೆ ಹಾಗೂ ಲೈಂಗಿಕ ಸಂಪರ್ಕದಿಂದ ಹರಡುತ್ತೆ. ಈ ವೈರಸ್ನಲ್ಲಿ 100ಕ್ಕೂ ಹೆಚ್ಚು ವಿಧಗಳಿವೆ. ಇದರಲ್ಲಿ HPV-16 ಟೈಪ್ ಹಾಗೂ HPV-18 ಟೈಪ್ ಬಂದು ಹೈ ರಿಸ್ಕ್ ವೈರಸ್ ಅಂತ ಕರಿತೀವಿ. ಏಕೆಂದರೆ ಬಹುತೇಕ ಕ್ಯಾನ್ಸರ್ಗಳು ಈ ಎರಡು ಹೈ ರಿಸ್ಕ್ ಟೈಪ್ನಿಂದ ಉಂಟಾಗುತ್ತೆ. HPV ಸೋಂಕಿನಿಂದ ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಮಾತ್ರ ಅಲ್ಲದೆ ವಲ್ವಾರ್ ಹಾಗೂ ವೆಜೈನಲ್ ಕ್ಯಾನ್ಸರ್ ಕೂಡ ಉಂಟಾಗಬಹುದು. ಹಾಗೂ ಮಹಿಳೆಯರು ಮತ್ತು ಪುರುಷರಲ್ಲಿ ಏನಲ್ ಕ್ಯಾನ್ಸರ್, ಓರೋಫೆರಿಂಜಿಯಲ್ ಕ್ಯಾನ್ಸರ್ ಮತ್ತು ಜೆನೈಟಲ್ ವಾರ್ಡ್ಸ್ ಉಂಟಾಗಬಹುದು. HPV ಲಸಿಕೆಯನ್ನು ತಗೊಳ್ಳುವುದರಿಂದ ಬಾಡಿಯ ಇಮ್ಯುನಿಟಿ ಹೆಚ್ಚಾಗಿ ಈ ಸೋಂಕಿನ ವಿರುದ್ಧ ಹೋರಾಡಿ ಬಹುತೇಕ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು. ಭಾರತದಲ್ಲಿ HPV ಸೋಂಕಿನ ಲಸಿಕೆಗಳು 3 ತರದಲ್ಲಿದ್ದು, ಒಂದು ಸರ್ವಾವ್ಯಾಕ್, 2 ಗಾರ್ಡಾಸಿಲ್ ಹಾಗೂ 3ನೇದು ಸರ್ವಾರಿಕ್ಸ್ ಆಗಿರುತ್ತೆ. ಇದರಲ್ಲಿ ಗಾರ್ಡಾಸಿಲ್ ವ್ಯಾಕ್ಸಿನ್ ಅನ್ನು ನ್ಯಾಷನಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಂ ಅಡಿಯಲ್ಲಿ 9 ರಿಂದ 14 ವರ್ಷದಲ್ಲಿರುವ ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, CHC, PHC ಹಾಗೂ ಶಾಲಾ ವ್ಯಾಕ್ಸಿನೇಷನ್ ಶಿಬಿರದಲ್ಲಿ ಉಚಿತವಾಗಿ ಕೊಡಲಾಗುತ್ತದೆ. ಸರ್ವಾವ್ಯಾಕ್ ಮತ್ತು ಸರ್ವಾರಿಕ್ಸ್ ಲಸಿಕೆಗಳು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಮಾತ್ರ ಲಭ್ಯವಿರುತ್ತದೆ. ಯಾರ್ಯಾರಿಗೆ ಈ HPV ಲಸಿಕೆಯ ಅವಶ್ಯಕತೆ ಇರುತ್ತದೆ ಅಂದರೆ, 1 9 ರಿಂದ 14 ವರ್ಷದೊಳಗಿನ ಹೆಣ್ಣು ಮಕ್ಕಳಲ್ಲಿ. ಈ ಲಸಿಕೆಯನ್ನು ಕೊಡೋದ್ರಿಂದ ಉತ್ತಮ ಇಮ್ಯುನಿಟಿ HPV ವಿರುದ್ಧ ಡೆವಲಪ್ ಆಗುತ್ತೆ. ಒಂದು ವೇಳೆ ಈ ವಯಸ್ಸಿನೊಳಗಡೆ ಕೊಡಿಸಲಾಗದಿದ್ದಲ್ಲಿ 16 ರಿಂದ 26 ವರ್ಷದೊಳಗಿನ ಹೆಣ್ಣು ಮಕ್ಕಳು ಲೈಂಗಿಕವಾಗಿ ಸಕ್ರಿಯವಾಗುವ ಮುನ್ನ ಕೂಡ ಈ ಲಸಿಕೆಯನ್ನು ತೆಗೆದುಕೊಳ್ಳಬಹುದು. ಈ ವ್ಯಾಕ್ಸಿನ್ ಅನ್ನು ಪುರುಷರು ಕೂಡ ತೆಗೆದುಕೊಳ್ಳಬಹುದು. ಏಕೆಂದರೆ ಈ HPV ಸೋಂಕು ಪುರುಷರಲ್ಲಿಯೂ ಕೂಡ ಕೆಲವು ಕ್ಯಾನ್ಸರ್ಗಳನ್ನು ಉಂಟು ಮಾಡುತ್ತದೆ. HPV ಲಸಿಕೆಯ ಡೋಸ್ನ ವೇಳಾಪಟ್ಟಿ ಹೀಗಿರುತ್ತದೆ. 9 ರಿಂದ 14 ವರ್ಷದೊಳಗಿರುವ ಹೆಣ್ಣು ಮಕ್ಕಳು 2 ಡೋಸ್ 6 ತಿಂಗಳ ಅಂತರದಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. 15 ವರ್ಷಕ್ಕಿಂತ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ 3 ಡೋಸ್ಗಳ ಅವಶ್ಯಕತೆ ಇರುತ್ತೆ. ಮೊದಲನೆಯ ಹಾಗೂ 2ನೆಯ ಡೋಸ್ನ ನಡುವೆ 2 ತಿಂಗಳ ಅಂತರ ಹಾಗೂ 2ನೆಯ ಮತ್ತು 3ನೆಯ ಡೋಸ್ನ ನಡುವೆ 4 ತಿಂಗಳ ಅಂತರದಲ್ಲಿ ಕೊಡಲಾಗುತ್ತೆ. ಎಲ್ಲ ಡೋಸ್ಗಳನ್ನು ಪೂರ್ಣಗೊಳಿಸುವುದು ತುಂಬಾ ಮುಖ್ಯ ಆಗಿರುತ್ತೆ. ಈ ಲಸಿಕೆಯನ್ನು ತಗೊಳ್ಳೋದ್ರಿಂದ ಮೈಲ್ಡ್ ಸೈಡ್ ಎಫೆಕ್ಟ್ಸ್ ಉಂಟಾಗಬಹುದು. ಇಂಜೆಕ್ಷನ್ ತಗೊಂಡ ಜಾಗದಲ್ಲಿ ಸ್ವಲ್ಪ ನೋವು, ಜ್ವರ ಅಥವಾ ತಲೆನೋವು ಕಾಣಿಸಬಹುದು. ಇದರಿಂದ ಯಾವುದೇ ಹಾನಿ ಉಂಟಾಗುವುದಿಲ್ಲ. HPV ಲಸಿಕೆಯನ್ನು ತಗೊಳ್ಳುವುದರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿವೆ. 1. ಮದುವೆಯಾದ ನಂತರವೇ ಈ ಲಸಿಕೆಯನ್ನು ತೆಗೆದುಕೊಳ್ಳಬೇಕಾ? ಇಲ್ಲ, ಮದುವೆಯ ಮುಂಚೆ ಅಥವಾ ಲೈಂಗಿಕವಾಗಿ ಸಕ್ರಿಯವಾಗುವ ಮುನ್ನ ಈ ವ್ಯಾಕ್ಸಿನ್ನ ಉಪಯೋಗ ಹೆಚ್ಚಾಗಿರುತ್ತೆ. 2ನೇದು, ಈ ಲಸಿಕೆ ತಗೊಳ್ಳೋದ್ರಿಂದ ಬಂಜೆತನ ಉಂಟಾಗಬಹುದಾ? ಇಲ್ಲ, ಈ ಲಸಿಕೆ ತಗೊಳ್ಳೋದ್ರಿಂದ ಬಂಜೆತನ ಉಂಟಾಗತ್ತೆ ಅಂತ ಯಾವುದೇ ಸೈಂಟಿಫಿಕ್ ರಿಸರ್ಚ್ ನಲ್ಲಿ ಪ್ರೂವ್ ಆಗಿಲ್ಲ. 3ನೇದು, ಮಹಿಳೆಯರಿಗೆ ಮಾತ್ರ ಈ ಲಸಿಕೆಯನ್ನು ಹಾಕಿಸಬೇಕಾ? ಇಲ್ಲ, ಈಗಾಗಲೇ ನಾವು ಡಿಸ್ಕಸ್ ಮಾಡಿದಂತೆ ಪುರುಷರಲ್ಲಿಯೂ ಕೂಡ ಈ ಲಸಿಕೆಯ ಉಪಯೋಗಗಳಿದೆ. ಮಾರ್ಚ್ ತಿಂಗಳನ್ನು ವಿಶ್ವದಾದ್ಯಂತ HPV ಲಸಿಕೆಯ ಜಾಗೃತಿ ತಿಂಗಳಾಗಿ ಆಚರಿಸಲಾಗುತ್ತದೆ. ಪೋಷಕರು, ಶಿಕ್ಷಕರು ಹಾಗೂ ಆರೋಗ್ಯ ಸಿಬ್ಬಂದಿ 9 ರಿಂದ 14 ವರ್ಷದೊಳಗಿರುವ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ಕೊಡಿಸುವುದರಿಂದ ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಎಲ್ಲರೊಂದಿಗೆ ಶೇರ್ ಮಾಡಿ.